ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಜಮಾನ್ರೆ, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದಿದ್ದಾಗ ಮನುಷ್ಯ ಕಲ್ಲಾಗ್ಬಿಡ್ತಾನಂತೆ, ಹೌದಾ? ಶ್ರಾವಣಿ ಮೇಡಮು ಹಾಗೆ ಆಗ್ಬಿಟ್ಟಿದ್ದಾರೆ ಯಜಮಾನ್ರೆ. ಮನಸ್ಸು ತುಂಬ ಪ್ರೀತಿ ಇರುತ್ತೆ, ಅದು ಅವ್ರಿಗೆ ಅಷ್ಟೇ ಹಠ, ಅಷ್ಟೇ ದಿಟ್ಟತನ. ಇದೆಲ್ಲ ನೋಡಿದಾಗ ಇದು ನಿಮ್ಮಿಂದ ಬಂದಿರೋದು ಅಥವಾ ನಂದಿನಿ ಅಮ್ಮವರಿಂದ ಬಂದಿರೋದು ನನಗೆ ಒಂದು ಸಾಕು ಸುಬ್ಬು, ನೀನು ನನ್ನ ಹತ್ರ ಏನು ಬೇಕಾದರೂ ಮಾತಾಡು. ಆದರೆ ಶ್ರಾವಣಿ ತಾಯಿ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ. ಯಾಕೆ ಎಲ್ಲರೂ ಅವ್ರ ವಿಷಯನೇ ತೆಗಿತೀರಾ? ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ, ಅದು ತಲೆಗೆ ಬಂತು, ಹೇಳ್ಬಿಟ್ಟೆ. ಯಜಮಾನ್ರ ಹತ್ರ ನಂದಿನಿ ಅಮ್ಮವ್ರ ಬಗ್ಗೆ ಹೇಗೆ ಮಾತಾಡಲಿ? ನಾನು ಏನೇ ಮಾತಾಡಿದ್ರು ಅವ್ರು ಕೋಪ ಮಾಡ್ಕೋತಾರೆ. ಅವ್ರ ಹತ್ರ ಆ ವಿಷಯ ತೆಗಿಯೋಕೆ ಆಗ್ತಿಲ್ವಲ್ಲ. ನೋಡು ಸುಬ್ಬು, ನಾನು ಕೆಲವುದನ್ನ ಜೀವನ ಪರ್ಯಂತ ಮರಿಬೇಕು ಅಂತಿರ್ತೀನಿ. ಆದರೆ ಯಾರಾದರೂ ಪದೇ ಪದೇ ಅದನ್ನು ಜ್ಞಾಪಿಸಿದಾಗ ಕೋಪ ಬರುತ್ತೆ. ಕೋಪ ಮಾಡ್ಕೋಬೇಡ. ಆಯ್ತು ಯಜಮಾನ್ರೆ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಏನದು? ಆದರೆ ನೀವು ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಕೋಪ ಅಂತೂ ಮಾಡ್ಕೊಳ್ಳೇಬೇಡಿ ಯಜಮಾನ್ರೆ. ಪರವಾಗಿಲ್ಲ, ಏನು ಅಂತ ಹೇಳೋ. ಶ್ರಾವಣಿ ಮೇಡಮ್ ಯಾವುದೋ ಹುಡುಗನ ಪ್ರೀತಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದೀಯೋ? ನಿಜ ಯಜಮಾನ್ರೆ, ಈ ವಿಷಯ ನನಗೆ ಗೊತ್ತಾದಾಗಿಂದ ನನ್ನ ಮನಸ್ಸು ತುಂಬ ಅಪ್ಸೆಟ್ ಆಗಿಬಿಟ್ಟಿದೆ. ಇದು ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ಬೇರೆ ದಾರಿ ಇರಲಿಲ್ಲ, ನಿಮ್ಮ ಹತ್ರನೇ ಹೇಳ್ಕೊಂಬಿಟ್ಟೆ ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ಏಯ್ ಸುಬ್ಬು, ನನ್ನ ಮಾತು ಕೇಳ. ಎಂತ ಹುಡುಗ ಇವನು? ಶ್ರಾವಣಿ ಸುಬ್ಬು ಅಂತಾನೆ ಪ್ರೀತಿಸ್ತಾ ಇರೋದು. ಅವರಿಬ್ಬರ ಮಧ್ಯೆ ಯಾವುದೋ ಹುಡುಗ ಬರಕ್ ಚಾನ್ಸೇ ಇಲ್ಲ. ಸುಬ್ಬು ಇದನ್ನೆಲ್ಲ ನಂಬ್ತಾನ. ಯಾರೋ ಸುಬ್ಬು ತಲೆಯಲ್ಲಿ ಈ ವಿಷಯನ ತುಂಬಿರ್ಬೇಕು. ಏನು ನಡೀತಾ ಇದೆ ಇಲ್ಲಿ? ಯಾರೋ ಸುಬ್ಬುಗೆ ಸುಳ್ಳು ಹೇಳಿರ್ತಾರೆ. ಶ್ರಾವಣಿ ಅಂತ ಹುಡುಗಿ ಆಗಕ್ಕೆ ಚಾನ್ಸೇ ಇಲ್ಲ. ಸುಬ್ಬು ಇದನ್ನೆಲ್ಲ ನಂಬುದ್ನ? ಇಂಥ ವಿಷಯನೆಲ್ಲ ನಂಬೇಕಾದ್ರೆ ಸ್ವಲ್ಪನಾರು ಯೋಚನೆ ಮಾಡ್ಬೇಕಲ್ವಾ? ಇದೇ ಪರಿಸ್ಥಿತಿಯಲ್ಲಿ ನೀವು ಇದ್ರಿ ಯಜಮಾನ್ರೆ. ಈಗ ನಾನು ಸತ್ಯ ಅನ್ನೋ ಒಂದು ಪುಟ್ಟ ಬೀಜನ ನಿಮ್ಮ ಮನಸ್ಸಲ್ಲಿ ಹಾಕಿದ್ದೀನಿ. ಇನ್ನು ಮುಂದೆ ಅದು ಚಿಗುರೊಡೆದು ನಿಮಗೆ ನಿಜ ಏನು ಅಂತ ತಿಳಿಸುತ್ತೆ. ನಂದಿನಿ ಅಮ್ಮವ್ರ ಬಗ್ಗೆ ನೀವೇ ಅರ್ಥ ಮಾಡ್ಕೋತೀರಾ. ನಿಮ್ಮಿಬ್ಬರೂ ಒಂದು ಮಾಡೋದೇ ನನ್ನ ಕನಸು. ಅತಿಗೆ, ನೀವೆಲ್ಲಿದ್ದೀರಾ? ಹೇಗಿದ್ದೀರಾ? ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಅಣ್ಣ ಕಷ್ಟಪಟ್ಟು ದುಡ್ದು ನನ್ನನ್ನು ಅಕ್ಕನ್ನು ಸಾಕ್ತಿದ್ದ. ಅವನೇ ನಮಗೆ ಅಪ್ಪ ಅಮ್ಮ ಎಲ್ಲ ಆಗಿದ್ದ. ನೀವು ನನ್ನ ಜೀವನದಲ್ಲಿ ಬಂದಮೇಲೆ ನನಗೆ ತಾಯಿ ಸ್ಥಾನ ತುಂಬಿದ್ರಿ. ನಿಮ್ಮನ್ನು ಎಲ್ಲಿ ಅಂತ ಹುಡುಕ್ಲಿ? ಅದಕ್ಕೆ ಎಲ್ಲಿ ಅಂತ ಹುಡುಕ್ಲಿ? ಇಲ್ಲ, ಅದಕ್ಕೆ ನಿಮ್ಮನ್ನು ನಾನು ಹುಡುಕ್ತೀನಿ. ನೋಡಿ, ನಾನು ನಿಮಗೆ ಒಂದು ಫೋಟೋ ಕಳಿಸ್ಕೊಡ್ತೀನಿ. ಅವ್ರಿಗೆ ಸಂಬಂಧಪಟ್ಟಿರೋ ಯಾವುದೇ ಡೀಟೇಲ್ಸು, ಯಾವುದೇ ಇನ್ಫಾರ್ಮೇಷನ್ ಇದ್ರೂ ನನಗೆ ಕಳಿಸ್ಕೊಡಿ. ಆಧಾರ್ ಕಾರ್ಡು, ವೋಟರ್ ID ಅಥವಾ ಈ ಫೋಟೋದಲ್ಲಿರೋ ಅಡ್ರೆಸ್ಸು ಯಾವುದಾದ್ರು ಆಯ್ತು. ಹೌದಾ? ದಯವಿಟ್ಟು ಪ್ರಯತ್ನ ಪಡಿ. ಸುರೇಂದ್ರ ಸರ್ ಹತ್ರ ನಂದಿನಿ ಮೇಡಮ್ ಬಗ್ಗೆ ಮಾತಾಡಬೇಕು, ಇವ್ರ ಸಹಾಯ ಕೇಳಬೇಕು. ಸರ್, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು ಸುಬ್ಬು. ಆದರೆ ದಯವಿಟ್ಟು ನೀವು ಕೋಪ ಮಾಡ್ಕೋಬಾರ್ದು. ನಿನ್ನ ಮೇಲೆ ಯಾಕೋ ಕೋಪ ಮಾಡ್ಕೊಳ್ಳಿ? ನೀನು ಈ ಮನೆ ಮಗ, ಸಂಬಂಧದಲ್ಲಿ ನೀನು ನನ್ನ ಅಳಿಯ. ನಿನ್ನ ಕೋಪ ಮಾಡ್ಕೊಳಕ್ಕಾಗತ್ತಾ? ಅದೇನು ಹೇಳು. ಸರ್, ನಾನು ನಿಮ್ಗೆ ಈಗ ಒಂದು ಹೆಸರು ಹೇಳ್ತೀನಿ. ಆ ಹೆಸರು ಹೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದು ನನಗೆ ಹೇಳಬೇಕು. ಅಲ್ಲ ಕಣೋ,
ನಿನ್ ಮಾತೆ ಒಂಥರ ವಿಚಿತ್ರವಾಗಿದೆಯಲ್ಲ. ಸರಿ, ಅದೇನು ಹೆಸರು ಹೇಳು? ನಂದಿನಿ. ತಾಯಿ ಕಣೋ, ಅತ್ತಿಗೆ ತಾಯಿ ಸಮಾನ ಅಂತಾರೆ. ಅದೇ ತರ ನನಗೆ ತಾಯಿ ಪ್ರೀತಿ ಕೊಟ್ಟವ್ರು ನಮ್ಮ ಅತ್ತಿಗೆ. ಆ ಹೆಸರು ನನ್ನ ಉಸಿರಲ್ಲೇ ಬೆರೆತು ಹೋಗಿದೆ. ಆದ್ರೆ ಏನ್ ಮಾಡೋದು, ನಮ್ಮ ಅಣ್ಣನಿಗೆ ಆ ಹೆಸರು ಕೇಳಿದ್ರೇನೆ ಆಗಲ್ಲ. ನಂದಿನಿ ಅಂದ್ರೆ ಶ್ರಾವಣಿ ತಾಯಿ ಅಂದ್ರೆ ನಿನಗೆ ಅತ್ತೆ ಕಣೋ. ಸರ್ ಅವ್ರೀಗ ಅದೇ ನನಗೆ ಗೊತ್ತಿಲ್ಲ ಸುಬ್ಬು. ಅವ್ರಿಗೆ ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ ಒಂದು ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಯಾವತ್ತು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ ಸರ್. ಹೌದು ಸರ್, ನಂದಿನಿ ಅಮ್ಮವರು ನನಗೆ ಸಿಕ್ಕಿದ್ರು. ಅವ್ರ ಬಗ್ಗೆ ಎಲ್ಲ ವಿಷಯನೂ ನನಗೆ ಗೊತ್ತು. ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ನಾನು ಅವ್ರನ್ನ ಮತ್ತೆ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಮತ್ತೆ ಯಜಮಾನರು ಮತ್ತೆ ನಂದಿನಿ ಅಮ್ಮವರು ಒಂದಾಗೋ ಹಾಗೆ ನಾನು ಮಾಡ್ತೀನಿ. ಈಗ ಅದಕ್ಕೆ ಹೇಗೆ ಸುಬ್ಬು? ಎಲ್ಲಿದ್ದಾರೆ? ಅವರು ಚೆನ್ನಾಗೇ ಇದ್ದಾರೆ ಸರ್. ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳೋ ಅಂಥ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ನಿಮ್ಮ ಸಹಾಯ ಸಹಕಾರ ಇದ್ದರೆ ನಾನು ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬರ್ತೀನಿ. ನೀವು ನನ್ನ ಜೊತೆ ಕೈ ಜೋಡಿಸ್ತೀರಲ್ವಾ? ಅದಕ್ಕೆ ಬರ್ತಾರೆ ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣು. ಯೋಚನೆ ಮಾಡಬೇಡ, ನಿನ್ನ ನನಗೆ ನಂಬಿಕೆ ಇದೆ. ನೀನು ಯಾವುದೇ ನಿರ್ಧಾರ ತಗೊಂಡ್ರು ನಿನ್ ಜೊತೆ ನಾನಿರ್ತೀನಿ. ರಾಮ ಸೀತೆನ ಒಂದ್ ಮಾಡೋದಕ್ಕೆ ನಿಂತ ಹನುಮಂತನ ತರ ಪಣ ತೊಟ್ಟು ನಿಂತಿದೀಯಾ. ಲಕ್ಷ್ಮಣನ ತರ ನಾನು ನಿಂತ್ಕೊಳ್ಬೇನೋ? ಹೌದು ಸರ್, ಯಜಮಾನ್ರನ್ನ ನಂದಿನಿ ಅಮ್ಮವ್ರನ್ನ ಒಟ್ಟಿಗೆ ಸೇರಿಸ್ಬೇಕು ಅಂತ ನಾನಂತೂ ಪಣ ತೊಟ್ಬಿಟ್ಟಿದ್ದೀನಿ. ಅವರಿಬ್ಬರನ್ನು ಒಂದು ಮಾಡೇ ಮಾಡ್ತೀನಿ. ಅಬ್ಬಾ, ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಗೇನಾದರೂ ಆದರೆ ನಾನು ಬದುಕಿರಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಕುಡೀರಿ ಮೇಡಮ್, ಹಠ ಮಾಡಬೇಡಿ.